ಸೊ ಸಮಾಜದ ಸಂಪೂರ್ಣ ಜವಾಬ್ದಾರಿಯನ್ನ ಅವರು ಹೊತ್ಕೊಂಡಿರ್ತಾರೆ. ಒಂದು ಸಮಾಜದ ಅಳಿವು ಉಳಿವು ಎರಡು ವಕೀಲರ ಕೈಯಲ್ಲೇ ಇರುತ್ತೆ. ಹಾಗಾಗಿ ವಕೀಲರು, ಸೋಷಿಯಲ್ ಇಂಜಿನಿಯರ್ಸ್, ಅವರು ಡಾಕ್ಟರ್ಸ್, ಇಂಜಿನಿಯರ್ಸ್ ಅಥವಾ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದವ್ರನ್ನ ಯಾರು ಇಂಜಿನಿಯರ್ ಅಂತ ಕರೀತಾರೆ, ಸಿವಿಲ್ ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್, ಕಂಪ್ಯೂಟರ್ ಇಂಜಿನಿಯರ್ ಅಂತ. ಬಟ್ ವಕೀಲರನ್ನ ಸೋಷಿಯಲ್ ಇಂಜಿನಿಯರ್ ಅಂತ ಕರೀತಾರೆ. ಹಾಗಾಗಿ ಸಮಾಜದಲ್ಲಿ ವಕೀಲರ ಜವಾಬ್ದಾರಿ ಬಹಳ ಇದೆ. ಸ್ವಾತಂತ್ರ್ಯ ಗಳಿಸುವುದರ ಸಮಯದಲ್ಲಿರ್ಬೋದು, ನಂತರದಲ್ಲಿರ್ಬೋದು, ಪೂರ್ವದಲ್ಲಿರ್ಬೋದು, ಸಂವಿಧಾನ ರಚನೆಯಲ್ಲಿರ್ಬೋದು, ಕಾಲ ಕಾಲಕ್ಕೆ ಸಂವಿಧಾನದಲ್ಲಿ ಆಗೋ ಬದಲಾವಣೆಗಳು ಅಥವಾ ಅಮೆಂಡ್ಮೆಂಟ್ಗಳಿರ್ಬೋದು, ಅದೆಲ್ಲದಕ್ಕೂ ಮೂಲ ಕಾರಣ ಅಂದ್ರೆ ಸಹಕಾರ ನೀಡುವಂಥದ್ದು ನಮ್ಮ ವಕೀಲರು. ಹಾಗಾಗಿ ಸಂವಿಧಾನ ರಚನೆಯಾದ ನಂತರ ಮೊದಲ ಬಾರಿಗೆ ನಮ್ಮ ದೇಶದ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದವರು ಸಹ ನಮ್ಮ ವಕೀಲರು, ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಅವರ ನೆನಪಿಗಾಗಿ, ಅವರ ಜನ್ಮದಿನದ ನೆನಪಿಗಾಗಿ ಮತ್ತು ಅವರಿಗೆ ಗೌರವಾರ್ಥವಾಗಿ ಈ ದಿನ ವಕೀಲರ ದಿನಾಚರಣೆಯ ಅಂತ ಒಂದು ಕಾರ್ಯಕ್ರಮವನ್ನ ಪ್ರತಿ ವರ್ಷ ಹಮ್ಮಿಕೊಳ್ತಾ ಇದ್ದೀವಿ. ಅದನ್ನ December 3 ಈ ದಿನ ನಾವು ಮಾಡ್ತಾ ಇದ್ದೀವಿ. ಈ December 3 ಅಂತ ಹೇಳಿ ಅಂದ್ರೆ ನಮ್ಮ ಕೆಲಸ ಏನು, ವಕೀಲರಿರ್ಬೋದು, ನ್ಯಾಯಾಧೀಶರಿರ್ಬೋದು, ಎಲ್ಲರೂ ಒಂದೇ. ಯಾಕಂದ್ರೆ ಎಲ್ಲರೂ ಲೀಗಲ್ ಫೀಲ್ಡ್ ನಿಂದ ಬಂದವರು. ಪ್ರತಿಯೊಬ್ಬರ ಜವಾಬ್ದಾರಿ ಇದೆ. ಬರೀ ಕಕ್ಷಿದಾರನಿಗೆ ನ್ಯಾಯ ಕೊಡಿಸುವುದು ಮಾತ್ರ ಅಲ್ಲ, ಸಮಾಜದಲ್ಲಿ ಆಗ್ತಿರುವ ಅನ್ಯಾಯಗಳನ್ನ ತಡೆಗಟ್ಟಲಿಕ್ಕೆ, ನೊಂದವರಿಗೆ ನ್ಯಾಯವನ್ನ ಕೊಡ್ಲಿಕ್ಕೆ, ಸಮಾಜದಲ್ಲಿ ಒಂದು ಸಮಗ್ರ ಬದಲಾವಣೆಗೆ ಅಥವಾ ಒಂದು ದೇಶದ ಉನ್ನತಿಗೆ ವಕೀಲರು ಹಿಂದೆ ಬಹಳಷ್ಟು ಶ್ರಮಿಸಿದ್ದಾರೆ. ಇನ್ನು ಮುಂದೆ ಸಹ ಶ್ರಮಿಸಬೇಕಾಗಿದೆ. ಯಾಕಂದ್ರೆ ವಕೀಲರು ಸುಮ್ಮನಾಗ್ಬಿಟ್ರು ಅಂದ್ರೆ ಅನ್ಯಾಯಗಳು ಜಾಸ್ತಿ ಆಗ್ತಾ ಇರುತ್ತೆ, ನೊಂದವನಿಗೆ ನ್ಯಾಯವನ್ನ ಸಕಾಲದಲ್ಲಿ ಕೊಡಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಈ ದಿನ December 3 ಅಂದ್ರೆ ನೀವು ಹಣ ತೊಡಬೇಕು. ನಿಮ್ಮಲ್ಲಿರುವ ಕಕ್ಷಿದಾರನಿಗೆ, ನೊಂದವನಿಗೆ ನಾನು ಸಕಾಲದಲ್ಲಿ ನ್ಯಾಯ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ, ನಾನು ಆ ಕೆಲಸವನ್ನ ಮಾಡ್ತೀನಿ, ನ್ಯಾಯಾಂಗದ ವ್ಯವಸ್ಥೆಯನ್ನ ಎತ್ತಿಡುವಲ್ಲಿ, ನ್ಯಾಯಾಂಗದ ಘನತೆ ಗೌರವವನ್ನ ಎತ್ತಿಡುವಲ್ಲಿ ನಾನು ನನ್ನ ಬದ್ಧತೆಯಿಂದ ಕೆಲಸ ಮಾಡ್ತೀನಿ ಅನ್ನೋದನ್ನ ಪಣ ತೊಡಬೇಕು. ಆಮೇಲೆ ನನಗೆ ಇಲ್ಲಿ ನೋಡ್ತಾ ಇದ್ದೀನಿ, ಸಾಲಾಗಿ ವಕೀಲರು 15 ಹಿರಿಯ ವಕೀಲರು ಅಭಿನಂದನೆಗೆ ಅರ್ಹರಾಗಿ ಕೂತಿದ್ದಾರೆ. ಆದ್ರೆ ಒಬ್ಬರೇ ಒಬ್ರು ಮಹಿಳೆ ಕಾಣ್ತಾ ಇದ್ದಾರೆ. ನನಗೇನಂತಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಮಹಿಳೆಯರಿದ್ದಿದ್ರೆ ತುಂಬಾ ಖುಷಿ ಆಗ್ತಾ ಇತ್ತು. ಹಾಗಾಗಿ ನಮ್ಮ ಏರಿಯಾ ಏನು ನೀವು ಅಭಿನಂದನೆ ಸ್ವೀಕಾರ ಮಾಡ್ತಿರೋ ಎಲ್ಲ ಪುರುಷ ಮಹನೀಯ ವಕೀಲರು ನಮ್ಮ ಮಹಿಳೆಯರಿಗೆ ಉತ್ತಮ ತರಬೇತಿಯನ್ನ ನೀಡಿ ಅವರು ಸಹ 50 ವರ್ಷ ಪ್ರಾಕ್ಟೀಸ್ ಮಾಡಿ ಇಲ್ಲಿ ಬಂದು ಕೂತ್ಕೊಂಡು ಸನ್ಮಾನ ಸ್ವೀಕರಿಸುವಂತೆ ಆಗ್ಬೇಕು. PRP ಅವ್ರಿಗೆ ಈಗ ಹೇಳಿದ್ರೆ, ಯಾಕೆ ನಮ್ಮ ಲೇಡೀಸ್ ಬಹಳ ಕಡಿಮೆ ಕಾಣ್ತಾ ಇದಾರಲ್ಲ ಅಂತ. ಅವ್ರು ಹೇಳಿದ್ರು, ಮೇಡಮ್ ಇಲ್ಲ, ಎಲ್ಲ ಮಧ್ಯೆ ಕೂತಿದ್ದಾರೆ ಅಂತ, ಅದಕ್ಕೆ ಕಾಣಿಸ್ತಾ ಇಲ್ಲ. ಒಂದು ಲೇಡೀಸೇ ತುಂಬಷ್ಟು ಬರಬೇಕು ಪ್ರೊಫೆಷನ್ಗೆ. ಯಾಕಂದ್ರೆ ಫ್ಯಾಮಿಲಿ ಲೈಫಿಗೆ ಒಂದ್ಸಲ ಇನ್ವಾಲ್ವ್ ಆದ್ಮೇಲೆ ಪ್ರೊಫೆಷನಲ್ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಅನ್ನೋ ಒಂದು ಸೇ ಇದೆ. ಬಟ್ ಇಟ್ ಶುಡ್ ನಾಟ್ ಹ್ಯಾಪನ್. ಅದು ನೀವು ಪ್ರೊಫೆಷನ್ ಬೇರೆ, ಫ್ಯಾಮಿಲಿ ಲೈಫೇ ಬೇರೆ, ಎರಡನ್ನು ಬ್ಯಾಲೆನ್ಸ್ ಮಾಡುವಂತ ಕೆಲಸ ಸಾಮರ್ಥ್ಯ ಇರೋದು ಹೆಣ್ಮಕ್ಳಿಗೆ ಮಾತ್ರ. ಹಾಗಾಗಿ ಹೆಣ್ಮಕ್ಳು ಅಂದ್ರೆ ಲೇಡಿ ಅಡ್ವೊಕೇಟ್ should come forward and should take it the profession very seriously. I never say that you beat them. Like should be treated alike ಅಂತಾರೆ. You should not compare with anyone. ನೀವು ನಿಮ್ಮದೇ ಆದ ಒಂದು ಚಾಪನ್ನು ನೀವು ನ್ಯಾಯಾಲಯದಲ್ಲಿ ಕೇಸ್ಗಳನ್ನ ನಡೆಸುವ ಮೂಲಕ, ಇತರೆ ಸಾಮಾಜಿಕ ಕಾರ್ಯಗಳನ್ನ ಮಾಡುವುದರ ಮೂಲಕ ನಿಮ್ಮ ಚಾಪನ್ನು ನೀವು ತೋರಿಸಿಕೊಡಬೇಕು. ಹಾಗಾಗಿ ಈಗೊಂದು ಈ ತರ 50 years ಆದವರಿಗೆ ಒಂದು ಅಭಿನಂದನಾ ಸಮಾರಂಭ ಮಾಡ್ತಾ ಇದ್ರೆ ನಿಜಕ್ಕೂ ಶ್ಲಾಘನೀಯ. ಇದೊಂದು ಉತ್ತಮ 40 ಅಂದ್ರೆ ಇನ್ನೊಂದು 10 years 50 ಆಗುತ್ತಲ್ಲ, ಅಡ್ವಾನ್ಸ್ ಅದೇನು ನೋ ಮಚ್ ಡಿಫರೆನ್ಸ್. ಓಕೆ, ಅಂದ್ರೆ ನೀವು ನೆಕ್ಸ್ಟ್ ಪುನಃ ತಗೊಳ್ತೀರಿ ಅನ್ಸುತ್ತೆ 50 years ಆದ್ಮೇಲೆ. ಸೊ ವೆಲ್, ಹಾಗಾಗಿ ನೀವುಗಳು ಸಹ ಈ ತರದ ಇದರಲ್ಲಿ ಪ್ರೊಫೆಷನಲಿ ಮುಂದೆ ಬರಬೇಕು. ಆಮೇಲೆ ನಾನಿಲ್ಲಿ ಪ್ರೆಸಿಡೆಂಟ್ ಇದ್ದಾರೆ, ನಮ್ಮ ಮಿಸ್ಟರ್ KKR ಕೌನ್ಸಿಲ್ ಮೆಂಬರ್ ಇದ್ದಾರೆ. ಅವ್ರಿಗೆ ಹೇಳ್ತಾ ಇರೋದು ಅಥವಾ ಕೇಳ್ತಾ ಇರೋದು ಇಷ್ಟೇನೆ, ಡೇ ಟು ಡೇ ಅಮೆಂಡ್ಮೆಂಟ್ಸ್ ಆಗ್ತದೆ, ಲಾ ಅಮೆಂಡ್ಮೆಂಟ್ ಆಗ್ತದೆ, CPC ಅಮೆಂಡ್ಮೆಂಟ್ ಆಗಿದೆ, CRPC
ಮತ್ತೆ ಎವಿಡೆನ್ಸ್ ಆಕ್ಟ್ ಗೆ ಬದಲಿಗೆ ಬೇರೆ BNSS BSS ಆಕ್ಟ್ ಎಲ್ಲ ಬಂದಿದೆ, ಅದರಲ್ಲಿ ಅಮೆಂಡ್ಮೆಂಟ್ ಆಗಿದೆ. ಅದನ್ನೆಲ್ಲ ನೀವು ನಿಮ್ಮ ಯಂಗ್ಸ್ಟರ್ಸ್ ಗೆ ನೀವು ವರ್ಕ್ಶಾಪ್ ಮಾಡೋದ್ರ ಮೂಲಕ ಸೆನ್ಸಿಟೈಸ್ ಮಾಡಬೇಕು. ಯಾಕಂದ್ರೆ ನೀವು ಅವುಗಳನ್ನ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರೆ ಅವ್ರು ಎಂದೂ ಮರೆಯೋದಿಲ್ಲ. ಯಂಗ್ಸ್ಟರ್ಸ್ ಪುಸ್ತಕ ಓದುವುದಕ್ಕಿಂತ ಹೇಳಿಕೊಟ್ಟಿದ್ದು ಬಹಳ ಬೇಗ ಅರ್ಥ ಆಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ವಕೀಲರ ಸಂಘ ಕೆಲಸ ಮಾಡುತ್ತೆ ಅಂತ ಅನ್ಕೊಂಡಿದ್ದೀನಿ. ಆಮೇಲೆ ಈಗ amended CPC ಈಗ ಇಸ್ ವೆರಿ ಟಫ್, ಇಟ್ ಇಸ್ ಅ ವೆರಿ ಬಿಗ್ ಚಾಲೆಂಜ್ ಫಾರ್ ಯು. ಆಮೇಲೆ ನೀವು ಯಾಕೆ ನಮ್ಮ ಅಪ್ಲಿಕೇಶನ್ ತಗೊಂಡಿಲ್ಲ, ಇದನ್ನ ಯಾಕೆ ಹೀಗೆ ವಕೀಲ ನ್ಯಾಯಾಧೀಶರು ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಕಂಪ್ಲೇಂಟ್ ಮಾಡೋಂಗಿಲ್ಲ. ನೀವು ಫುಲ್ ಸೋಲ್ಜರ್ಸ್, ಯು ಆರ್ ದಿ ಸೋಲ್ಜರ್ಸ್, ಯು ಶುಡ್ ನೋ ಹೌ ಟು ಫೇಸ್ ದಿ ವಾರ್. ಹಾಗಾಗಿ ಯು ಬೀಯಿಂಗ್ ಎ ಟೀಮ್ ಲೀಡರ್ ಯು ಶುಡ್ ಟೇಕ್ ಲೀಡ್. ಅಂಡ್ ಏನು ಅಮೆಂಡ್ಮೆಂಟ್ ಆಗಿದೆ ಅದನ್ನೆಲ್ಲ ನಮ್ಮ ಯಂಗ್ಸ್ಟರ್ಸ್ ಆಯ್ತು ಅಥವಾ ನಿಮ್ಮ ವಕೀಲರಿಗೆ ಎಲ್ಲರಿಗೂ ಸೇರಿಸಿ ಒಂದು ವರ್ಕ್ಶಾಪ್ ಮಾಡಿ ಅವರಿಗೆ ಸೆನ್ಸಿಟೈಸ್ ಮಾಡಿ ಅವರು ತಮ್ಮ ಫೈಲಿಂಗ್ ಕೇಸ್ ಫೈಲಿಂಗ್ ಆಗಿರ್ಬೋದು, ಪ್ರಾಸೆಸ್ ಫೀ ಕೊಡೋದ್ರಲ್ಲಿ ಇರ್ಬೋದು, ಸಮನ್ಸ್ ಜಾರಿ ಆಗೋದ್ರಲ್ಲಿ ಇರ್ಬೋದು, ಎಕ್ಸಿಕ್ಯೂಷನ್ ಮ್ಯಾಟರ್ಸ್ ಅಲ್ಲಿ ಇರ್ಬೋದು, ಇವೆಲ್ಲವನ್ನು ಯಾವ ರೀತಿ ಟ್ಯಾಕಲ್ ಮಾಡ್ಕೊಂಡು ಕೆಲಸ ಮಾಡಬೇಕು ಇನ್ ಅಕಾರ್ಡಿಂಗ್ ಟು ದಿ ಅಮೆಂಡೆಡ್ CPC ಪ್ರಕಾರ ಮಾಡಬೇಕು ಅನ್ನೋದನ್ನ ನೀವು ಮನಗಾಣಬೇಕು. ಯಾಕಂದ್ರೆ ನನಗೆ ಈಗ ಮೊನ್ನೆ ನಿಮ್ಗೆ ಅದು ನನಗೆ ಅನಿಸ್ತದೆ, ನಿಮ್ಗೆ ಅದು ಗೊತ್ತಿಲ್ಲ ಅಂತಂದ್ರೆ ನಿಮ್ಗೆ ಏನಾಗುತ್ತೆ, ಕೋರ್ಟ್ ಸ್ಟಾಫ್ ಹೀಗೆ ಮಾಡಿದ್ದಾರೆ, ನ್ಯಾಯಾಧೀಶರಿಗೆ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಕೋರ್ಟ್ ಅಲ್ಲಿ ಅಂತ ನಿಮ್ಗೊಂಥರ ಗಾಬರಿ ಆಗುತ್ತೆ. ಆ ಗಾಬರಿಗೆ ಏನೂ ಅವಕಾಶ ಇರಬಾರ್ದು. ನೀವೇ ಕೋರ್ಟ್ ನಲ್ಲಿ ನ್ಯಾಯಾಧೀಶರಿಗೆ ಹೇಳ್ಬೇಕು, ಅಮೆಂಡೆಡ್ ಆಗಿದೆ, ಅಮೆಂಡೆಡ್ CPC ಪ್ರಕಾರ ಈ ತರ ಮಾಡಬೇಕು ಅಂತ ಹೇಳಿ ನೀವೇ ತಯಾರಾಗಿ ಬಂದ್ಬಿಡ್ಬೇಕು. ನಾವು ನಿಮ್ಗೆ ಏನು ಹೇಳೋಕೆ ಇರಲೇಬಾರ್ದು, ಮತ್ತೆ ನಾವು ನಿಮ್ಗೆ ಹೇಳುವಂತ ಕೆಲಸ ನಮ್ಮದು ಅಲ್ವೇ ಅಲ್ಲ. ಯಾಕಂದ್ರೆ ವಿ ಆರ್ ಓನ್ಲಿ the officers, we are sitting to decide or resolve the issue, not to advise the advocates. So ನೀವು ನಮ್ಮ ಎಲ್ಲ ನ್ಯಾಯಾಧೀಶರಿಗೆ ನ್ಯಾಯಾಲಯಗಳಿಗೆ ಪ್ರಾಪರ್ ಗೈಡೆನ್ಸ್ ಮಾಡಿ ಕೇಸನ್ನ ನಡೆಸಿ ಕಕ್ಷಿದಾರರಿಗೆ ನ್ಯಾಯವನ್ನು ಒದಗಿಸಿಕೊಡುವಲ್ಲಿ ಸಮರ್ಥರಿದ್ದೀರಿ. ಇನ್ನೂ ಅದನ್ನ ನಿಮ್ಮ ಉತ್ತಮ ರೀತಿಯಲ್ಲಿ ಅದನ್ನ ಡೆವಲಪ್ ಮಾಡ್ಕೊಳ್ಬೇಕು ಅಂತ ನಾನು ಹೇಳ್ತೀನಿ. ಹಾಗಾಗಿ ಸೀನಿಯರ್ ಅಡ್ವೊಕೇಟ್ಸ್ 40 years ಆಗಿರಿ, 50 years ಆದ್ಮೇಲೂ ನಿಮ್ಮನ್ನೆಲ್ಲ ನಾನು ಮೀಟ್ ಆಗ್ತೀನಿ. ನೆಕ್ಸ್ಟ್ 40 years ಇನ್ನೊಂದು ಟೀಮ್ ಬರುತ್ತೆ. ವಿಲ್ ಬಿ ವೆರಿ ಹ್ಯಾಪಿ ಅಂಡ್ ಐ ಕಂಗ್ರ್ಯಾಚುಲೇಟ್ ಈಚ್ ಒನ್ ಆಫ್ ಯು and also congratulate the organizers of this program. ಡಾಕ್ಟರ್ ಬಾಬಾ ರಾಜೇಂದ್ರ ಪ್ರಸಾದ್ ಅವರು ಹುಟ್ಟಿದ ದಿವಸ, ಅದಕ್ಕೋಸ್ಕರ ನಾವು ಅಡ್ವೊಕೇಟ್ ಡೇ ಮಾಡ್ತಾ ಇದ್ದೀವಿ. ಅದು ಅಡ್ವೊಕೇಟ್ ಡೇ ಅಲ್ಲ, ಅವಾಗ ಲಾ ಡೇ ಅಂತ ನಾವು ಆಚರಣೆ ಮಾಡೋದು. ಇಷ್ಟು ದಿವಸ ಅಪ್ ಟು 2017 ಲಾ ಡೇ. From 2017 we are celebrating Advocates Day. What is the difference? The difference is, previously there is no codified law for the rules and regulations for the advocates. Till 1961 advocates have came into existence. ಅದಕ್ಕೆ ಮುಂಚೆ ಏನಿತ್ತು, ಬ್ರಿಟಿಷ್ ಅವರು ಮಾಡಿದ್ದು ಲೀಗಲ್ ಪ್ರಾಕ್ಟೀಷನರ್ ಆಕ್ಟ್ 1879, ಬಾಂಬೆ ಅಡ್ವೊಕೇಟ್ಸ್ ಆಕ್ಟ್, ವಕೀಲ್ಸ್ ಆಕ್ಟ್. ಒಂದೊಂದು ಏರಿಯಾದಲ್ಲಿ ಒಂದೊಂದು ಪ್ರೊಸೀಜರ್ ಕಾಮನ್ ಆಗಿ ಎಲ್ಲ ಅಡ್ವೊಕೇಟ್ ಇಲ್ಲ. ಅದಕ್ಕೋಸ್ಕರ 1953 ಆಲ್ ಇಂಡಿಯಾ ಅಡ್ವೊಕೇಟ್ಸ್ ಮೀಟ್, ದೇ ಹ್ಯಾವ್ ಗಿವನ್ ಸಮ್ ರೆಕಮೆಂಡೇಶನ್ಸ್. ಆನ್ ದಿ ಬೇಸ್ ಆಫ್ ದಟ್ ರೆಕಮೆಂಡೇಶನ್ಸ್, ಲಾ ಕಮಿಷನ್ ಹ್ಯಾಸ್ ಮೇಡ್ ಸಮ್ ಮೋರ್ suggestions. On the basis of that, the Advocates Act is drafted and came into force in the 1961. ಅದಾಗಿದ ಮೇಲೆ 1961 ಅಡ್ವೊಕೇಟ್ಸ್ ಆಕ್ಟ್ ಒಂದೇ ಸಾರಿ ಅಮಲು ಬಂದಿಲ್ಲ. ಚಾಪ್ಟರ್ಸ್ ವೈಸ್ ಗೌರ್ಮೆಂಟ್ ಹ್ಯಾಸ್ ಗಿವನ್ ನೋಟಿಫಿಕೇಶನ್. ಎನ್ರೋಲ್ಮೆಂಟ್, ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸ್, ethics, and all this code what it is there throughout India, it is applicable to the advocates. ಅದರ ಪರವಾಗಿ ನಾವು 2017 ಬಾರ್ಕೋಸ್ಕರ ಇಂಡಿಯಾ ಅವರು ಲಾ ಡೇ ಅಲ್ಲ, ಅಡ್ವೊಕೇಟ್ಸ್ ಡೇ ಅಂತ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಅದರ ಪ್ರಕಾರ ನಾವೀಗ ಅಡ್ವೊಕೇಟ್ಸ್ ಡೇ, ವಕೀಲರ ದಿನಾಚರಣೆ ಮಾಡ್ತಾ ಇದ್ದೀವಿ, ಲಾ ಡೇ ಅಲ್ಲ. ಈ ಲಾ ಡೇನಲ್ಲಿ ನಾವು ಕಲ್ತ್ಕೋಬೇಕಾಗಿದ್ದು ಮೇನ್ ಇಂಪಾರ್ಟೆಂಟ್ ಏನಂದ್ರೆ, ನಮ್ಮ ವೃತ್ತಿನಲ್ಲಿ ನಾವು ಹೆಂಗೆ ಮುಂದೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಮೇಡಮ್ ಹೇಳಿದ್ರು ನಾವು ಓದಬೇಕು. ಈಗ CPC ಅಮೆಂಡ್ಮೆಂಟ್ ಆಗಿದ್ಮೇಲೆ ಯಾರು ಗೊತ್ತಿಲ್ಲ ಅಲ್ಲಿ ಹೋಗಿದ್ರೆ, ಈಗ ನಾವು
ಹೆಂಗಿದೆ ಅಂದ್ರೆ ಕಮರ್ಷಿಯಲ್ ಕೋರ್ಟ್ ಆಕ್ಟ್ ಅಲ್ಲಿ CPC ಏನ್ ಅಮೆಂಡ್ಮೆಂಟ್ಸ್ ಇದಾವೋ ಸೇಮ್ ಹತ್ರ 99% ಅಮೆಂಡ್ಮೆಂಟ್ CPC ಅಮೆಂಡ್ಮೆಂಟ್ಸ್ ಎಲ್ಲ we have to follow the procedure prescribed under the amendments CPC. affidavit ಈಗ ಅದಕ್ಕೊಂದು ಫಾರ್ಮ್ ಕೊಟ್ಟಾರೆ 1A ಕಮರ್ಷಿಯಲ್ ಕೋರ್ಟ್ ನಲ್ಲಿ 1 ಆಗ್ತದೆ ಅಪೆಂಡಿಕ್ಸ್ 1 ಇಲ್ಲಿ 1A ಅಂತ ಸಪರೇಟ್ ಮಾಡಬೇಕು. ಅದು ನಾವು ಹಾಕ್ಬೇಕು. ಎಷ್ಟು ಜನ ಆಗ್ತಾ ಇದೆ ರಿಟರ್ನ್ ಸ್ಟೇಟ್ಮೆಂಟ್ ಜೊತೆಗೆ ಫ್ರೆಂಡ್ ಜೊತೆಗೆ ಅದೇ ಸ್ವಲ್ಪ ತಿಳ್ಕೊಂಡಿದ್ದವರು ಪರವಾಗಿಲ್ಲ. ಜಡ್ಜಸ್ ಏನ್ ಮಾಡ್ಬೇಕು, ಕಮರ್ಷಿಯಲ್ ಕೋರ್ಟ್ ನಲ್ಲಿ ಮಾಡ್ತಾರಲ್ಲ, ಈ ಕೇಸ್ ಇವತ್ತು ವಿಶ್ವಾಸ ಆಗ್ಬೇಕು, ಇವತ್ತು ಎವಿಡೆನ್ಸ್ ಆಗ್ಬೇಕು, ಇವತ್ತು ಡಿಪೆಂಡೆಂಟ್ ಎವಿಡೆನ್ಸ್ ಆಗ್ಬೇಕು ಅಂತ ಮೊದಲೇ ಚಾರ್ಟ್ ಎಲ್ಲ ಪ್ರಿಪೇರ್ ಮಾಡ್ಬೇಕು. ಅದೀಗ ಆಗ್ತಾ ಇಲ್ಲ. ಅದ್ರ ಬಗ್ಗೆ ಹೆಂಗ್ ಮಾಡ್ಬೇಕು ಅಂತ ನಾವು ಎಲ್ಲ ಕೂತ್ಕೊಂಡು ಯೋಚನೆ ಮಾಡೋಣ. ಈಗ ನಾವು ಓದಿಲ್ಲ ಅಂದ್ರೆ ನಮ್ಗೆ ಏನು ಅರ್ಥ ಆಗಲ್ಲ. ಅದಕ್ಕೆ ಎಲ್ಲರೂ ಸಹಿತ ಫಸ್ಟ್ ನಾವು ನಿತ್ಯ ವಿದ್ಯಾರ್ಥಿಗಳು, ನಾವು ಯಾವತ್ತು ಓದೋದು ಬಿಡ್ತೀವೋ ಆವತ್ತು ನಮ್ಮ ಒಳಗಿಲ್ಲ ಇನ್ಸ್ಟಿಂಕ್ಟ್ ಏನಿಲ್ಲ ವಕೀಲ ಅಂತ ಸತ್ತೋಗಿದೆ. ದಿವಸ ಓದಲೇಬೇಕು. ಈಗ ನಮ್ಮ ಕಾಲಕ್ಕೆ ನಿಮ್ಮ ಕಾಲಕ್ಕೆ ಬಹಳ ಡಿಫ್ರೆನ್ಸ್ ಬಂದಿದೆ. ನಮ್ಮ ಕಾಲದಲ್ಲಿ ಒಂದು ಜಡ್ಜ್ಮೆಂಟ್ ಹುಡುಕ್ಬೇಕಂದ್ರೆ ಒಂದು ವಾರ 10 ದಿವಸ ಟೇಬಲ್ ಮೇಲೆ ಇಲ್ಲಿಂದ ಅಲ್ಲಿವರೆಗೆ ಎಲ್ಲ ಡೈರೆಕ್ಟ್ ಹಾಕೊಂಡು ಹುಡುಗಿದ್ರೆ ನಮ್ಗೆ ಸಿಗ್ತಾ ಇದೆ. ಈಗ ಎಷ್ಟು ಈಸಿ, ಮೊಬೈಲ್ ಅಲ್ಲಿ ಗೇಟ್ ಬಿಟ್ಟಿದ್ರೆ ಆಯ್ತು, ಒಂದು 100 ಜಡ್ಜ್ಮೆಂಟ್ ಬಂದ್ಬಿಟ್ಟ. ಅದನ್ನೆಲ್ಲ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅಷ್ಟೇ. ಅದೊಂದೇ ಅಲ್ಲ, ಎನಿ ಲಾ ಬಗ್ಗೆ ಎನಿ ನಾಟ್ ಓನ್ಲಿ ಜಡ್ಜ್ಮೆಂಟ್ಸ್, ವಾಟ್ ಇಸ್ ದ ಪೊಸಿಷನ್ ಆಫ್ ಲಾ ಅಂತ ತಿಳ್ಕೊಳ್ಳಿಕ್ಕೆ ಕಾಮೆಂಟ್ಸ್, ಎಕ್ಸ್ಪರ್ಟ್ಸ್ ಒಪಿನಿಯನ್ಸ್, ಎವ್ರಿಥಿಂಗ್ ಗೆಟಿಂಗ್ ನಾವು. ಅದರಿಂದ ನಾವು ಮಾಡಬೇಕಾಗಿದೆ ಅಂದ್ರೆ ಫಸ್ಟ್ ಓದೋದು. ನಾವು ಸಬ್ಜೆಕ್ಟ್ ನಮ್ಮ ಕೈಯಲ್ಲಿ ಗ್ರಿಪ್ನಲ್ಲಿ ಇದ್ರೆ ವಿ ಕ್ಯಾನ್ ಡಿಕ್ಟೇಟ್ ದಿ ಟರ್ಮ್ಸ್ ಆಫ್ ದಿ ಜಡ್ಜ್. ಇಲ್ಲ ಅಂದ್ರೆ ಏನ್ ಮಾಡ್ಬೇಕು, ಅಯ್ಯ ಸ್ವಾಮಿ ನಮ್ಮವನು ಬೀದಿಗೆ ಬಿಡ್ತಾನ, ಹೆಂಗನ ಮಾಡಿ ಅವ್ರು ಬಿಟ್ಬಿಟ್ಟು ಅಂತ ಕೇಳಬೇಕು. ಕೋರ್ಟ್ನಲ್ಲಿ ಹೋಗಿದ ಮೇಲೆ ಅಲ್ಲಿ ಕೂತ್ಕೊಂಡು ಪ್ರಿಸೈಡಿಂಗ್ ಆಫೀಸರ್ ಸಹಿತ ನಮ್ಗೆ ಗೌರವ ಕೊಡಬೇಕು. ಯಾಕಂದ್ರೆ ಹಿಂಗ್ ಕೊಡ್ತಾರ, ಇವನಿಗೆ ನಾಲೆಡ್ಜ್ ಸಬ್ಜೆಕ್ಟ್ ಮೇಲೆ ನಾಲೆಡ್ಜ್ ಇದೆ ಅಂದ್ರೆ ಕೊಡ್ತಾರೆ. ಅದಿಲ್ಲ ಅಂದ್ರೆ ಅವ್ರೇನೋ ಅಷ್ಟೇ, ಏನು ವಕೀಲರೇ ಅಷ್ಟು ಗೊತ್ತಾಗಲ್ಲ, ಸ್ವಲ್ಪ ಓದ್ರಿ ಅಂತ ಹೇಳಿ ನಮ್ಮ ಮರ್ಯಾದೆ ಆಗ್ಬೇಕು. ಅದರಿಂದ ಎಲ್ಲರೂ ಈಗ ಹುಡುಗರಾಗಲಿ ಹೊಸದಾಗಿ ಬಂದ ಹುಡುಗರಾಗಲಿ ಎಲ್ಲರೂ ಓದಲೇಬೇಕು. ಹೊಸದಾಗಿ ಏನಾಗ್ತಾ ಇದೆ ನಾವು ಕಲ್ತ್ಕೊಳ್ಳೇಬೇಕು. ಅದು ಕಲ್ತ್ಕೊಂಡಿಲ್ಲ ಅಂದ್ರೆ ನಾವು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಇದಾಗಲ್ಲ. ಚೆನ್ನಾಗಿ ಕಲ್ತ್ಕೊಂಡಿದ್ರೆ, ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ನಾವು ಕಾನೂನಿನ ಬಗ್ಗೆ ಅರಿವು ಮಾಡ, ನಾವು ತಿಳ್ಕೊಳ್ಳೋದಲ್ಲ, ಬೇರೆಯವ್ರ ಸಹಿತ ಅರಿವು ಮಾಡಿಸಿದ್ರೆ ಎಲ್ಲರೂ ಒಳ್ಳೆ ವಕೀಲರಾಗಿ ಚಾಟಿಕೊಂಡೆ ಎಲ್ಲರೂ ವಕೀಲರಾಗಿ ಈ ವಕೀಲ ದಿನಾಚರಣೆಯಲ್ಲಿ ಎಲ್ಲರಿಗೂ ಶುಭ ಕೋರ್ತೀನಿ. ಎಲ್ಲರೂ ಒಳ್ಳೆ ವಕೀಲರಾಗಲಿ, ಹೆಸರಾಂತ ವಕೀಲರಾಗಿ ಕೋರ್ತೀನಿ ಅಂತ ಹೇಳ್ತಾ ನಾನು Advocates Day serves a reminder of the role of a legal professional play in the administration of justice, as well as dedication to preserving the rule of law. It also chance to emphasize the value of professionalism, legal ethics, and lawyers' obligation to guarantee that everyone has access to the justice system. Advocates Day is significant because it offers the legal community a period of introspection, acknowledgement, and celebration. In the essence, celebrating Advocates Day in modern times in a way to honor the legal profession, promote legal awareness, and reflect on the evolving role of lawyers in the changing society. It's an occasion to reaffirm the commitment to justice, ethics, and rule of law. An advocate integrity is not an optional, but it is given. We should remember as an advocate our dual duty to court and the client, and ensure we fulfill both without fear and favor. Advocates Day remind us that justice is not a concept, a way of life. Now I proceed to
today's event. I will switch over to Karna. ಕಾಲಚಕ್ರ ಅನ್ನೋದು ಎಷ್ಟು ಸ್ಪೀಡಾಗಿ ಹೋಗ್ತಾ ಇರುತ್ತೆ ಅಂತಂದ್ರೆ, ನಾನು ಜನವರಿ 3, 1995 ಕೋಟ್ ಹಾಕೊಂಡಿದ್ದೀನಿ. 30 ವರ್ಷ ಆಗ್ಬಿಟ್ಟಿದೆ. ಆದರೂ ನೀನೇ ಮನೆ ಬಂದು ಅನಿಸ್ತಾ ಇದೆ ನನಗೆ. ಅದೇ ರೀತಿ ಇಲ್ಲಿ ಸಾಧಕರಿದ್ದಾರೆ. ಇವರೆಲ್ಲ 87-89 ಇಸ್ವಿಯಲ್ಲಿ ಎನ್ರೋಲ್ ಮಾಡಿಕೊಂಡು ಈ ಬಾರ್ ಅಸೋಸಿಯೇಷನ್ ಎಂಟರ್ ಆದಂಥವ್ರು. ಅವರು 40 ವರ್ಷ ಪ್ರಾಕ್ಟೀಸ್ ಮುಗಿಸಿದ್ದಾರೆ. ಸ್ನೇಹಿತರೆ, ಹಿರಿಯರಿಗೆ ಒಂದು ಮಾತು ಹೇಳ ಬಯಸ್ತೀನಿ. ಇವತ್ತು ಈ ಸಾಧಕರು ಇಲ್ಲಿ ಉಳಿದಿದ್ದಾರೆ, ಬೆಳೆದಿದ್ದಾರೆ ಅಂದ್ರೆ ದಶಕಗಳ ಶ್ರಮ, ಪರಿಶ್ರಮ ಇದೆ. ನಮ್ಮ ವೃತ್ತಿ 2 ವರ್ಷ, 3 ವರ್ಷ, 10 ವರ್ಷದಲ್ಲ, ದಶಕಗಳ ಪರಿಶ್ರಮ. And no shortcut methods in our profession to reach this stage. Practice makes man perfect. ಅದನ್ನು ನಾವೆಲ್ಲರೂ ನಂಬಬೇಕು. ಅದನ್ನು ನಂಬಿ ಅದರ ಸಿದ್ಧಾಂತದ ಆಧಾರದ ಮೇಲೆ ನಾವು ಹೇಳಿದ್ವಿ. And one more my sincere request to the younger friends. ನೀವೇನು ಫಸ್ಟ್ ಹೇಳ್ತೀವಿ ಅದು ಕೂಡಲೇ my sincere humble request to you people is that don't forget about the earning for 5 years. Only concentrate on learning, and definitely that learning make you to earn later. That these people shows it. They are the models and friend city seniors. All of our assets. Bar Association seniors are assets to the Bar Association. ಸ್ನೇಹಿತರೆ, ನೀವು ಬಹಳಷ್ಟು ಜನ ನೋಡಿರಲಿಕ್ಕಿಲ್ಲ ಪ್ರಾಕ್ಟೀಸ್ ಅನ್ನು. ಕ್ರಿಮಿನಲ್ ಕೇಸಸ್ ನಲ್ಲಿ ಕಂಡಕ್ಟ್ ಮಾಡಿರ್ತಾ ಇರ್ತಾರೆ. ಕಂಟೆಸ್ಟ್ ಕೇಸಸ್ ನಲ್ಲಿ ಆಗಿನ ಕಾಲಕ್ಕೆ ಲೆಜೆಂಡ್ ಅರವಿಂದ್ ಮೆಡಗುಲ್ ಸಾರು, ಸಿವಿಲ್ ನಲ್ಲಿ ಅವರೆಲ್ಲ ಕೇಸ್ಗಳು ನಡೆಸ್ತಾ ಇದ್ರೆ ನಾವು ನೋಡಿ ಕಲ್ತಿದೀವಿ. ಸ್ನೇಹಿತರೆ, ಇದು ಪ್ರೊಫೆಷನ್ ಅಂದ್ರೆ ಓದಿ ಕಲಿಯೋದಲ್ಲ, ನೋಡಿ ಕಲಿಯೋದು. ನೆನಪಿಕೊಡ್ರಿ, ನೀವು ಯಾವುದನ್ನು ನ್ಯಾಯಾಲಯದಲ್ಲಿ ಓಪನ್ ಕೋರ್ಟ್ ನಲ್ಲಿ ನೋಡಿದ್ರೋ ಅದನ್ನು ಕಲಿಯೋದು. ಇದು ಪುಸ್ತಕದಲ್ಲಿ ಓದೋದು ಬರಲ್ಲ. ಕ್ರಾಸ್ ಎಕ್ಸಾಮಿನೇಷನ್ ಇಸ್ ಅನ್ ಆರ್ಟ್ ಬೇಸ್ಡ್ ಆನ್ ದಿ ಎಕ್ಸ್ಪೀರಿಯನ್ಸ್. ಕ್ರಾಸ್ ಎಕ್ಸಾಮಿನೇಷನ್ ಅವ್ರು ಮಾಡ್ತಾ ಇದ್ರೆ ನಾವು ನೋಡಿದ್ರೆ ಗೊತ್ತಾಗುತ್ತೆ, ತಿಳಿತದೆ ಯಾವ ವಿಟ್ನೆಸ್ ಯಾವ ರೀತಿ ಕ್ರಾಸ್ ಎಕ್ಸಾಮಿನ್ ಮಾಡಬೇಕು ಅಂತ ಹೇಳಿ. ಇದು ಯಾವ ಬುಕ್ ನಲ್ಲಿ ಇರಲ್ಲ. ಕ್ರಾಸ್ ಎಕ್ಸಾಮಿನ್, ಹೌ ಟು ಕ್ರಾಸ್ ಎಕ್ಸಾಮಿನ್ ವಿಟ್ನೆಸ್ ಯಾವ ಬುಕ್ ನಲ್ಲಿ ಓದಲ್ಲ. ಅದೇ ಬುಕ್ ಬರ್ತಾ ಇರ್ತವೆ, ಆರ್ಟ್ ಆಫ್ ಕ್ರಾಸ್ ಎಕ್ಸಾಮಿನೇಷನ್ ಅಂತ ಹೇಳಿ ದಪ್ಪ ಬುಕ್, 2,000 ರೂಪಾಯಿ 3,000 ರೂಪಾಯಿ ಸಿಗುತ್ತೆ. ಅದು ಸಿಗಲ್ಲ ಅದರಲ್ಲಿ. You have to learn by observing the seniors. ಅದಕ್ಕೆ ಸೀನಿಯರ್ಸ್ ಅಸೆಟ್ಸ್ ಅಂತ ಹೇಳ್ತಾರೆ. ಈಗ ನಮ್ಮ ಅದೃಷ್ಟ ಏನಪ್ಪ ಅಂದ್ರೆ ನಮ್ಮ ಬಾರ್ ಅಸೋಸಿಯೇಷನ್ ಅಲ್ಲಿ ಇನ್ನ ಬಹಳಷ್ಟು ಸೀನಿಯರ್ಸ್ ಇದ್ದಾರೆ. ಇವತ್ತು ಹಾನರ್ ಮಾಡ್ತಾ ಇರುವಂತಹ ಸೀನಿಯರ್ಸ್, ಇನ್ನು ಬಹಳಷ್ಟು ಹಿಂದೆ ಸನ್ಮಾನ ಪಡೆದಂತಹ ಎಲ್ಲ ಹಿರಿಯರಿದ್ದಾರೆ. ಅವ್ರು ನೋಡಿ ಕಲಿಬೇಕು. ಇದು ನೋಡಿ ಕಲಿಯೋದು ಸ್ನೇಹಿತರೆ. ಯಾವುದು ಶಾರ್ಟ್ ಕಟ್ ಇಲ್ಲ. ಯಾವುದು ನೀವೇನೋ 2 ವರ್ಷದಲ್ಲೋ 3 ವರ್ಷದಲ್ಲೋ ನಾನು ಈಗ 2 ವರ್ಷ ದೊಡ್ಡ ವಕೀಲರಾಗಿ ಬೆಳಿಬೇಕು ಅಂತಂದ್ರೆ, ನೀವು ಉಳಿಬೇಕು ಅಂತಂದ್ರೆ ಪರಿಶ್ರಮ ಪರಿಶ್ರಮ ಪರಿಶ್ರಮ. ಇದರಿಂದ ಮಾತ್ರವೇ ಸಾಧ್ಯ. ನೀವು ಯಾವುದೇ ಬೇರೆ ರೀತಿಯ ಸಾಧನೆ ಇಲ್ಲ. ಶಾರ್ಟ್ ಕಟ್ ಮಾಡೋದು ಯಾವುದೇ ಇಲ್ಲ. ಅದೇ ರೀತಿ ಸ್ಪೀಡಿ ಜಸ್ಟಿಸ್ ಅನ್ನೋದು ಮೇಡಮ್ ಅವರು ಮಾತನಾಡಿದ್ದಾರೆ. We are all aware that procedures laws, substantial laws amendments ಆಗಿದ್ದಾವೆ, thorough amendments ಆಗಿದ್ದಾವೆ. Despite all these, still fruits are delayed. ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂದ್ರೆ ಬಾರ್ ಅಂಡ್ ಬೆಂಚ್, both of us making efforts, but still we are lacking. And for that lacking, we don't blame each other.
But here, both of us are friends. And therefore, ಈಗ ನಾವು ಅದನ್ನು ಸ್ಪೀಡಿ ಜಸ್ಟಿಸ್ ಅನ್ನು ಇನ್ನಷ್ಟು ಸ್ಪೀಡ್ ಮಾಡಕ್ಕೆ ನಮ್ಮ ವಕೀಲ ಸಂಘದಿಂದ ಬಳ್ಳಾರಿಯಲ್ಲಿ ಸ್ಪೀಡಿ ಜಸ್ಟಿಸ್ ಅನ್ನೋದಕ್ಕೆ ಅದನ್ನು ಗುರಿ ಮುಟ್ಟಲು ನಾವು ಶತಾಯಗತಾಯ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಈ ಸಭೆಯಲ್ಲಿ ಯಾಕಂದ್ರೆ people still have faith on the system. People have faith on this system only. They have lost the faith on all systems of democracy. But still people are believing that ಈ ನ್ಯಾಯದ ನ್ಯಾಯ ಸಿಗುತ್ತೆ ಅಂತ ಹೇಳಿ. ಸಿಗುತ್ತೆ ಅಂದ್ರೆ ಸ್ವಲ್ಪ ತಡವಾಗ್ತಾ ಇದೆ. ಅದನ್ನು ಇನ್ನಷ್ಟು ಶೀಘ್ರಗೊಳಿಸಬೇಕು. ಅದಕ್ಕೂ ನಾವು ವಕೀಲರು ಕೂಡ ಪುನಃ ನಾವು ಇನ್ಕ್ಲೂಡಿಂಗ್ ನಾನು 10 ಹೇಳಲ್ಲ, ನಾವೆಲ್ಲರೂ ಅದನ್ನು ಮುಂದಕ್ಕೂ ಹೇಳ್ತಾನೇ ಇದ್ದೀವಿ. 2008, 9, 10 ಇನ್ನೂ ಕೇಸ್ಗಳು 15 ವರ್ಷ 16 ವರ್ಷ ಆದರೂ ಕೂಡ ನಮ್ಮಲ್ಲಿ ಒಂದು ಏನಪ್ಪಾ ಅಂದ್ರೆ ಒಂದು -ಪಾಯಿಂಟ್ +ಪಾಯಿಂಟ್ ಅಂದ್ರೆ ನಾನು ಪೊಸಿಷನ್ ಅಲ್ಲಿ ಇದೆ ಅಂತ ಹೋಗೋದು. ನನ್ನ ಕಕ್ಷಿದಾರ ಪೊಸಿಷನ್ ಅಲ್ಲಿ ಇತ್ತಂದ್ರೆ ನಾನು ಅವನನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ರೆ ನಾನು ಆಬ್ವಿಯಸ್ ನೇಚರ್ ಅಂಡ್ ಮೈ ಆಬ್ವಿಯಸ್ ಪ್ರೊಫೆಷನಲಿಸಮ್ ಏನಂತಂದ್ರೆ ವಿ ಹ್ಯಾವ್ ಟು ಆಸ್ ಲಾಂಗ್ ಆಸ್ ಪ್ರೊಕ್ರಾಸ್ಟಿನೇಟ್ ದಟ್ ಇಸ್ ಟೆಂಡೆನ್ಸಿ ಶುಡ್ ಬಿ ಕರ್ ಇನ್ಕ್ಲೂಡಿಂಗ್ ನಾವು ಆಬ್ವಿಯಸ್ ಆಗಿ ಹೇಳ್ಬಿಡ್ತೀವಿ ಸ್ವಾಧೀನ ಇಲ್ಲ ಅಂದ್ರೆ ಆಯ್ತು ಹಾಗೆ 10 ವರ್ಷ ಆಗಲಿ 15 ವರ್ಷ ಆಗಲಿ ಅಂತ ನಮ್ಮ ಟೆಂಡೆನ್ಸಿ. ಅದನ್ನು ನಾವು ಕಡಿಮೆ ಮಾಡಬೇಕು ಶೀಘ್ರವಾಗಿ. ಅವಾಗ ಸಾಧ್ಯ ಆಗುತ್ತೆ ಸ್ಪೀಡ್ ಜಸ್ಟಿಸ್ ಅಲ್ಲ. ಅದೇ ರೀತಿ ನನ್ನ ಕಳಕಳಿಯ ವಿನಂತಿ ಏನಂದ್ರೆ ಈ ಕೆಲವೊಂದು ಸಲ ಡಿಲೇಡ್ ಆರ್ಡರ್ಸ್ ಅಂಡ್ ಜಡ್ಜ್ಮೆಂಟ್ಸ್ ಇದು ಆಗ್ತಾ ಇದೆ. ಇದನ್ನು ಕೂಡ ಸ್ವಲ್ಪ ಆದಷ್ಟು ಮಟ್ಟಿಗೆ ಐ ವಿಲ್ ಬಾರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಪ್ರೆಷರ್ ಅಂಡ್ ಪೆಂಡೆನ್ಸಿ ಆಫ್ ದಿ ವರ್ಕ್ ಆಫ್ ದಿ ಆಲ್ ಕೋರ್ಟ್ಸ್. But however, at the same time, advocates are also responsible to the clients. And therefore, our sincere, humble request is that as early as possible, orders and judgments without any delay. Then the people will happy. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.